ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಕ್ಲಾಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಅಂದರೆ ದಿನನಿತ್ಯ ನಾವು ಮಾತಾಡುವಂಥ ಕನ್ನಡ ಪದಗಳನ್ನೇ ಬಳಸಿಕೊಂಡು ನಾವು ಇವತ್ತು ಇಂಗ್ಲೀಷ್ನಲ್ಲಿ ಅವುಗಳನ್ನು ಯಾವ ರೀತಿ ಮಾತಾಡಬೇಕಂತ ಹೇಳಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಸಣ್ಣ ಸಣ್ಣ ವಾಕ್ಯಗಳನ್ನು ಮೊದಲು ನಾವು ಕಲಿಯೋದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲು ಇನ್ನಿಷ್ಟು ಸುಲಭವಾಗುತ್ತದೆ. ಹಾಗಾದರೆ ಮತ್ತೆ ಕೆತ್ತಡ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನಗೇನು ಬೇಡ, ನನಗೇನು ಬೇಡ. ಐ ವಾಂಟ್ ನಥಿಂಗ್, ಐ ವಾಂಟ್ ನಥಿಂಗ್. ಅದು ತುಂಬ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ. ಇಟ್ಸ್ ಸೋ ನೈಸ್ ಅಥವಾ ಇಟ್ ಈಸ್ ಸೋ ನೈಸ್ ಅಂತಲೂ ಹೇಳ್ಬೋದು. ನೀವು ತಯಾರಾಗಿದ್ದೀರಾ, ನೀವು ತಯಾರಾಗಿದ್ದೀರಾ. ಆರ್ ಯು ರೆಡಿ, ಆರ್ ಯು ರೆಡಿ. ನಿಮ್ಮ ದಿನ ಹೇಗಿತ್ತು, ನಿಮ್ಮ ದಿನ ಹೇಗಿತ್ತು. ಹೌ ವಾಸ್ ಯುವರ್ ಡೇ, ಹೌ ವಾಸ್ ಯುವರ್ ಡೇ. ನೀವು ಎಲ್ಲಿನವರು ಅಥವಾ ಎಲ್ಲಿಯವರು, ಯಾವ ಊರಿನವರು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು. ಎಲ್ಲಿಂದ ಬಂದಿರಿ ಅಂದರೆ ಬೇರೆ ದೇಶದಿಂದ ಅದು ಬಂದಿರ್ತಾರಲ್ಲ, ಹಂಗೆ ವೇರ್ ಆರ್ ಯು ಫ್ರಾಮ್ ಅಂತ. ವೇರ್ ಆರ್ ಯು ಫ್ರಾಮ್. ನಾನು ಚೆನ್ನಾಗಿದ್ದೇನೆ. ಯಾರಾದರೂ ನಮಗೆ ಯೋಗಕ್ಷೇಮ ಕೇಳುವಾಗ ಹೇಳ್ತೀವಲ್ಲ, ಐ ಆಮ್ ಗುಡ್ ಅಥವಾ ಐ ಆಮ್ ಫೈನ್ ಅಂತ ಹೇಳಿ. ಐ ಆಮ್ ಗುಡ್ ಆರ್ ಐ ಆಮ್ ಫೈನ್. ನಿಮ್ಮ ವಯಸ್ಸೆಷ್ಟು, ಇದಂತರ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದು ವಿಷಯ. ಹೌ ಓಲ್ಡ್ ಆರ್ ಯು, ಹೌ ಓಲ್ಡ್ ಆರ್ ಯು. ಶಾಂತ ಮನಸ್ಸಿನಿಂದ ಯೋಚಿಸಿ ಅಂದರೆ ಸಮಾಧಾನದಿಂದ ಯೋಚನೆ ಮಾಡಿ ಅಂತ. ಥಿಂಕ್ ವಿತ್ ಕೂಲ್ ಮೈಂಡ್, ಥಿಂಕ್ ವಿತ್ ಕೂಲ್ ಮೈಂಡ್. ಜೋರಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ ಅಂದರೆ ನೀವು ಮಾತಾಡುವಾಗ ಏನೂ ಸರಿಯಾಗಿ ಕೇಳಿಸದೇ ಇದ್ದರೆ ಹೇಳ್ತೀವಲ್ಲ, ಅದಕ್ಕೆ ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್, ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್. ಹೋಗುವ ಅವಶ್ಯಕತೆ ಇಲ್ಲ ಅಂದರೆ ನೀವು ಎಲ್ಲಿಗಾದರೂ ಹೋಗಬೇಕಾಗಿದ್ದರೆ ಹೇಳ್ತೀವಲ್ಲ, ಹಾಗೆ ದೇರ್ ಈಸ್ ನೋ ನೀಡ್ ಟು ಗೋ, ದೇರ್ ಈಸ್ ನೋ ನೀಡ್ ಟು ಗೋ ಅಂತ ಹೇಳಬೇಕು. ನನ್ನೊಂದಿಗೆ ವಾದ ಮಾಡುವುದನ್ನು ನಿಲ್ಲಿಸು, ನನ್ನ ಜೊತೆ ವಾದ ಮಾಡಬೇಡ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ಮೀ, ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ಮೀ. ನೀನು ಮತ್ತೆ ಬರಬೇಕಿಲ್ಲ ಅಂದರೆ ಏನಾದರೂ ಕೆಲಸ ಹೇಳಿದರೆ ಆಗಿರ್ತದಲ್ಲ, ಹಾಗೆ ಹೇಳುವಾಗ ಯು ನೀಡ್ ನಾಟ್ ಕಮ್ ಅಗೇನ್ ಅಂತ ಹೇಳಬೇಕು. ಯು ನೀಡ್ ನಾಟ್ ಕಮ್ ಅಗೇನ್. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ ಅಥವಾ ಇಲ್ಲಿ ಸಿಗೋಣ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಲೆಟ್ಸ್ ಮೀಟ್ ಹಿಯರ್ ಅಗೇನ್ ಟುಮಾರೋ, ಲೆಟ್ಸ್ ಮೀಟ್ ಹಿಯರ್ ಅಗೇನ್ ಟುಮಾರೋ. ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆ, ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳೋಕ್ಕೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ನಾನು ಬೆಳಗ್ಗೆ ಬೇಗನೆ ಎದ್ದೆ. ಯಾರಾದರೂ ಕೇಳ್ತಾರಲ್ಲ ಎಷ್ಟೊತ್ತಿಗೆ ಎದ್ದೆ ಅಂತ, ಅದಕ್ಕೆ ಐ ಗಾಟ್ ಆಫ್ ಅರ್ಲಿ ಇನ್ ದ ಮಾರ್ನಿಂಗ್, ಐ ಗಾಟ್ ಆಫ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ನಿಮಗೆ ತಿಳಿಸುತ್ತೇನೆ ಅಂದರೆ ಏನಾದರೂ ವಿಷಯ ಹೇಳೋದಿದ್ದರೆ ಹೇಳ್ತೀವಲ್ಲ, ಐ ವಿಲ್ ಲೆಟ್ ಯು ನಾವ್, ಐ ವಿಲ್ ಲೆಟ್ ಯು ನಾವ್. ನಿಮ್ಮ ಮನೆ ಎಲ್ಲಿದೆ, ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಿ, ವೇರ್ ಈಸ್ ಯುವರ್ ಹೋಮ್, ವೇರ್ ಈಸ್ ಯುವರ್ ಹೋಮ್. ನಾನು ಅದನ್ನು ನಂಬಲು ಸಾಧ್ಯವಿಲ್ಲ ಅಂದರೆ ಯಾವುದಾದ್ರೂ ಆಶ್ಚರ್ಯ ವಿಷಯ ಹೇಳಿದಾಗ ಹೇಳ್ತೀವಲ್ಲ, ಐ ಕಾಂಟ್ ಬಿಲೀವ್ ಇಟ್, ಐ ಕಾಂಟ್ ಬಿಲೀವ್ ಇಟ್. ನೀವು ಮುಗಿಸಿದ್ದೀರಾ ಅಂದರೆ ಏನಾದರೂ ಕೆಲಸ ಕೊಟ್ಟಾಗ ಕೇಳ್ತೀವಲ್ಲ, ಹ್ಯಾವ್ ಯು ಫಿನಿಶ್ಡ್, ಹ್ಯಾವ್ ಯು ಫಿನಿಶ್ಡ್. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ ಅಂದರೆ ನೀವೇನು ಹೇಳಕತ್ತಿರು ನಾನು ಅದನ್ನೇ ಯೋಚನೆ ಮಾಡಾಕತ್ತೀನಿ ಅಂತ ಹೇಳೋಕ್ಕೆ ದ್ಯಾಟ್ಸ್ ವಾಟ್ ಆಮ್ ಐ ಥಿಂಕಿಂಗ್, ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ನನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ ಅಂದರೆ ನನ್ನ ಕೆಲಸ ಬೇರೆದವ್ರಿಗೆ ಹೇಳಲ್ಲ, ನಾನೇ ಮಾಡ್ತೇನೆಕ್ಕೆ ಐ ಡೂ ಮೈ ವರ್ಕ್ ಮೈ ಸೆಲ್ಫ್, ಐ ಡೂ ಮೈ ವರ್ಕ್ ಮೈ ಸೆಲ್ಫ್ ಅಂತ ಹೇಳ್ತೀವಿ. ನನಗೆ ದುಡ್ಡು ಬೇಕಾಗಿದೆ, ಹಣ ಬೇಕಾಗಿದೆ ಅಂತ ಕೇಳ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳ್ತೀವಿ, ಐ ನೀಡ್ ಮನಿ, ಐ ನೀಡ್ ಮನಿ. ನನಗೆ ದುಡ್ಡು ಬೇಕಾಗಿದೆ ಅಂತ. ಏನಾದರೂ ತಿನ್ನಿ ಅಂದರೆ ಯಾರಾದರೂ ಮನೆ ಗೆಸ್ಟ್ ಅದು ಬಂದಾಗ ಹೇಳ್ತೀವಲ್ಲ, ಏನಾದರೂ ತಿನ್ನಿ ಅಂದರೆ ಅವ್ರನ್ನ ಸಂಕೋಚ ಪಡ್ತಿರ್ತಾರೆ, ಅದನ್ನೇ ಈಟ್ ಸಮಥಿಂಗ್ ಅಂತ ಹೇಳಬೇಕು ಇಂಗ್ಲೀಷ್ನಲ್ಲಿ. ಈಟ್ ಸಮಥಿಂಗ್. ಅದನ್ನು ಈಗಲೇ ಮಾಡು ಅಂದರೆ ಯಾವುದಾದ್ರೂ ಕೆಲಸ ಹೇಳಿರ್ತೀವಿ ಹೇಳ್ತಾರಲ್ಲ ಆಮೇಲೆ ಮಾಡ್ತೀವಿ ಅಂತ, ಅದನ್ನು ಈಗಲೇ ಮಾಡು. ಡೂ ಇಟ್ ನಾವ್, ಡೂ ಇಟ್ ನಾವ್.
ನಾನು ಎಲ್ಲಿದ್ದೀನಿ. ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳ್ತೀವಿ, ವೇರ್ ಆಮ್ ಐ. ನಾನು ಹೇಳಿದ ಹಾಗೆ ಮಾಡು. ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡು ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಡೂ ಆ್ಯಸ್ ಐ ಸೇ. ನಾನು ನಿರಾಕರಿಸಿದೆ ಅಂದರೆ ಯಾರಾದರೂ ಏನಾದರೂ ಹೇಳಿದಾಗ ಬೇಡ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾನು ನಿರಾಕರಿಸಿದೆ ಅಂತ ಹೇಳಬೇಕಾದ್ರೆ ಐ ರೆಫ್ಯೂಸ್ಡ್ ಅಂತ ಹೇಳ್ತೀವಿ. ನಾನು ಚೆನ್ನಾಗಿದ್ದೀನಿ. ಯಾರಾದರೂ ನಮ್ಮ ಆರೋಗ್ಯ ವಿಚಾರಿಸ್ತಿರ್ತಾರಲ್ಲ, ನೀವು ಹೇಗಿದ್ದೀರಿ ಅಂತೇಳಿ, ಅದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಐ ಆಮ್ ಫೈನ್. ನನಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಏನಾದರೂ ಊಟಕ್ಕೆ ಕೂತಾಗಲಿ ನಾಷ್ಟ ಮಾಡೋಗಲಿ ಕೇಳ್ತೀವಲ್ಲ, ನನಗೆ ಇನ್ನೂ ಸ್ವಲ್ಪ ಬೇಕು, ಅದನ್ನೇ ಐ ವಾಂಟ್ ಮೋರ್. ಇಂಗ್ಲೀಷ್ನಾಗ ಐ ವಾಂಟ್ ಮೋರ್ ಅಂತ ಹೇಳಬೇಕು. ನಾನು ಇಲ್ಲಿ ವಾಸಿಸುವುದು ಅಂದರೆ ಯಾರಾದರೂ ಕೇಳ್ತಾರಲ್ಲ, ನೀವು ಎಲ್ಲಿರೋದು, ನಿಮ್ಮ ಮನೆ ಎಲ್ಲಿ ಅಂತ ಕೇಳ್ತಿರ್ತಾರಲ್ಲ, ಅದನ್ನೇ ನಾನು ಇಲ್ಲಿ ವಾಸಿಸುವುದು. ಇಂಗ್ಲೀಷ್ನಲ್ಲಿ ಈ ರೀತಿ ಅದನ್ನು ಹೇಳ್ತೀವಿ, ಐ ಲೈವ್ ಹಿಯರ್. ಏನಾದರೂ ಹೇಳು. ಅದಕ್ಕೆ ಇಂಗ್ಲೀಷ್ನಲ್ಲಿ ಸೇ ಸಮಥಿಂಗ್ ಅಂತ ಹೇಳ್ತೀವಿ, ಸೇ ಸಮಥಿಂಗ್. ನಿನಗೆ ನಾಚಿಕೆಯಾಗಬೇಕು ಅಂದರೆ ಏನಾದರೂ ಅಸಹ್ಯವಾಗಿ ಮಾತಾಡಿರ್ತಾರಲ್ಲ, ಅದಕ್ಕೆ ಹೇಳ್ತೀವಲ್ಲ ಪ್ರತ್ಯುತ್ತರವಾಗಿ ನಿನಗೆ ನಾಚಿಕೆ ಆಗಬೇಕನ್ನಕ್ಕೆ ಸೇಮ್ ಆನ್ ಯು. ನಾನು ನಿಮ್ಮ ಜೊತೆಗಿದ್ದೇನೆ. ಐ ಆಮ್ ವಿತ್ ಯು. ನೆಕ್ಸ್ಟ್, ನನಗೆ ಯಾವುದೇ ಅಭ್ಯಂತರವಿಲ್ಲ. ಇದನ್ನೇ ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಅಂತ ಹೇಳ್ತೀವಿ. ನಾನು ದಾರಿಯಲ್ಲಿದ್ದೀನಿ ಅಂದರೆ ಯಾರಾದರೂ ಕೇಳ್ತಿರ್ತಾರಲ್ಲ, ಎಲ್ಲಿದ್ದೀಪ್ಪ ಅಂತೇಳಿ ಹೇಳ್ತೀವಲ್ಲ, ನಾವು ದಾರಿಯಲ್ಲಿದ್ದೀವಿ, ಬರಾಕತ್ತೀವಿ ಅನ್ನೋಕ್ಕೆ ಐ ಆಮ್ ಆನ್ ಮೈ ವೇ ಅಂತ ಹೇಳ್ತೀವಿ. ಹುಷಾರಾಗಿ ವಾಹನ ಚಲಾಯಿಸಿ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಡ್ರೈವ್ ಕೇರ್ಫುಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಅದಕ್ಕೆ ಉತ್ತರ ಕೊಡುತ್ತೇನೆ. ಹಾಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು, ಅದಕ್ಕೆ ನಾನು ನಿಮಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.